ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8-9 ವಾಕ್ಯ. ಈ ಜನರು ತಮ್ಮ ತುಟಿಗಳಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಹೃದಯವು ನನ್ನಿಂದ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಉಪದೇಶವಾಗಿ ಬೋಧಿಸುತ್ತಿರುವುದರಿಂದ ನನ್ನನ್ನು ವ್ಯರ್ಥವಾಗಿ ಆರಾಧಿಸುವರು ಎಂಬುದೇ. ಇಲ್ಲಿ ವಾಕ್ಯ ಹೇಳ್ತಾರೋ ಮಾತು ಏನಂತ ಹೇಳಿದ್ರೆ, ಈ ಮನುಷ್ಯರು ನನ್ನನ್ನು ತುಟಿಗಳಿಂದ ಮಾತ್ರ ಸನ್ಮಾನಿಸ್ತಾರೆ, ಆದರೆ ಇವರು ಹೃದಯ ನನ್ನಿಂದ ದೂರ ಆಗೈತೆ ಅಂತ ಹೇಳ್ಬಿಟ್ಟು. ಯಾಕೆ ಹೃದಯ ದೂರ ಆಗೈತೆ ಅಂಥೇಳಿ ನಾವು ನೋಡೋದಾಗಿದ್ದರೆ, ಆ 9ನೇ ವಾಕ್ಯದಲ್ಲಿ ವಾಕ್ಯ ಏನಂತ ಹೇಳ್ತೈತೆ ಅಂತ ಹೇಳಿದ್ರೆ, ಅವರು ಅದೇನೋ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಉಪದೇಶವಾಗಿ ಬೋಧಿಸುವುದರಿಂದ, ಅಂದರೆ ಮನುಷ್ಯರು ಕಲ್ಪಿಸಿರುವಂಥ ಕಟ್ಟಳೆಗಳು ಉಪದೇಶವಾಗಿ ಬೋಧಿಸೋದ್ರಿಂದ, ಅದನ್ನು ಅನುಸರಿಸುವುದರಿಂದ ಅವರ ಹೃದಯ ದೂರ ಆಗೈತೆ ಅಂತ ಹೇಳ್ಬಿಟ್ಟು ಇಲ್ಲಿ ವಾಕ್ಯ ನಮಗೆ ತಿಳಿಸ್ತೈತೆ. ಇವತ್ತು ಯಾವ ವ್ಯಕ್ತಿಗಳು ಮನುಷ್ಯನು ಕಲ್ಪಿಸಿರುವಂಥ ಕಟ್ಟಳೆಗಳನ್ನು ಬೋಧಿಸ್ತಾರೋ ಅಥವಾ ಅದನ್ನು ಪಾಲಿಸ್ತಾರೋ ಅವರೆಲ್ಲರ ಹೃದಯ ದೇವರಿಗೆ ದೂರವಾಗೈತೆ ಅಂತ ಹೇಳ್ಬಿಟ್ಟು ವಾಕ್ಯಲ್ಲಿ ಸ್ಪಷ್ಟವಾಗಿ ತಿಳಿಸ್ತೈತೆ. ಇದಕ್ಕೆ ಉದಾಹರಣೆಯಾಗಿ ಸ್ಪಷ್ಟವಾಗಿ ಇದೇ ಅಧ್ಯಾಯ 15ನೇ ಅಧ್ಯಾಯ 4-6 ವಾಕ್ಯಗಳನ್ನ ಓದ್ಬೇಕಾದ್ರೆ ಅಲ್ಲಿ ಸ್ಪಷ್ಟವಾಗಿದ್ರ ಬಗ್ಗೆ ಯೇಸಪ್ಪ ಅವರು ಹೇಳ್ತವ್ರೆ. ದೇವರ ಆಜ್ಞೆ ಏನೋ, ವಾಕ್ಯ ಏನಂತ ಹೇಳ್ತೈತೆ, ಒಬ್ಬನು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಆ ಸನ್ಮಾನಿಸಿದವನಿಗೆ ಮರಣದಂಡನೆ ಆಗಬೇಕು ಅಂತ ಹೇಳ್ಬಿಟ್ಟು ವಾಕ್ಯ ಹೇಳ್ತೈತೆ. ಆದರೆ ನೀವೇನಂತ ಇದು ಮಾಡಿದ್ದೀರಾ, ತಂದೆ ತಾಯಿಗಳಿಗೆ ನೋಡುವಂಥದ್ದನ್ನು ದೇವರಿಗೆ ಮುಡುಪಾಗಿಟ್ಟಿದ್ದೀವಿ ಅಂತ ಹೇಳೋದಾಗಿದ್ದರೆ, ತಂದೆ ತಾಯಿಗಳನ್ನು ನೋಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಆ ಒಂದು ಆ ಒಂದು ದೇವರ ಆಜ್ಞೆಯನ್ನು ನೀವು ನಿರಾರ್ಥಕ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತೈತೆ. ನೀವು ಓದಬೇಕಾದ್ರೆ ಗೊತ್ತಾಗ್ತೈತೆ, ಓದ್ರಿ, ಗೊತ್ತಾಗ್ತೈತಿ. ಇದೇ ರೀತಿಯಲ್ಲಿ ಅನೇಕ ಒಂದು ಇದರಲ್ಲಿ ಮನುಷ್ಯರುಗಳು ದೇವರ ಒಂದು ವಾಕ್ಯಗಳನ್ನು ಬಿಟ್ಟು ಇವತ್ತು ಯಾವ ರೀತಿಲಿ ಆಗೋಗ್ಬಿಟ್ಟೈತೆ ಗೊತ್ತಾ. ಯೋಚನೆ ಮಾಡಿ ನೋಡಬೇಕಾದ್ರೆ ನಾನು ಅನೇಕ ಒಂದು ಸಭೆಗಳಲ್ಲಿ ಸಭೆಯ ಒಂದು ದೇವರ ಮಕ್ಕಳನ್ನು ಇವನ್ನೆಲ್ಲ ನೋಡಬೇಕಾದ್ರೆ ಕೆಲವೊಂದು ಸತಿ ತುಂಬ ಬೇಜಾರಾಗ್ತೈತೆ. ಏನಂತ ಹೇಳಿದ್ರೆ, ಏಸಪ್ಪನ ಮಾತಿಗಿಂತಲೂ ಅಲ್ಲಿರುವಂಥ ಪಾಸ್ಟ್ರುಗಳು, ಅಂದರೆ ಬೋಧಕರ ಮಾತುಗಳು ಅವ್ರಿಗೆ ಎಷ್ಟು ಶ್ರೇಷ್ಠತೆ ಅಂತ ಹೇಳಿದ್ರೆ ಈ ಜನರಿಗೆ ತುಂಬ ಒಂಥರ ಬೇಜಾರಾಗ್ತೈತಿ. ಏನಪ್ಪ ಇದು ಈ ಥರ ಹಿಂಗಾಗ್ಬಿಟ್ಟವ್ರಲ್ಲ ಜನರು ಅಂತ ಹೇಳ್ಬಿಟ್ಟು. ಯೇಸು ಸ್ವಾಮಿ ಹೇಳುವಂಥ ಯಾವೊಂದು ಮಾತನ್ನು ಇವರು ಕೇಳಲ್ಲ, ಇವರು ಇಷ್ಟ ಆಗಲ್ಲ ಇವ್ರಿಗೆ. ಯೇಸು ಸ್ವಾಮಿಯ ಒಂದು ಆಜ್ಞೆಗಳನ್ನು ಹೇಳಿದ್ರೆ ಇವರು ಹೃದಯ ಚುಚ್ಚಿದಂಗೆ ಆಗ್ತೈತೆ, ನೋವಾಗ್ತೈತೆ. ಕರೆಕ್ಟಾಗಿ ವಾಕ್ಯನ ಬೋಧಿಸೋವಾಗ ಈ ರೀತಿಲೆಲ್ಲ ಆಗ್ತೈತಿ ಜನರಿಗೆ. ಆದರೆ ನೋಡ್ರಿ, ಒಬ್ಬ ಸೇವಕನ ಮಾತು ಅಂತ ಹೇಳಿದ್ರೆ ಅವ್ರು ಯಾವ ರೀತಿಲಿ ಇದು ಮಾಡ್ತಾರೆ ಅಂದರೆ, ಒಬ್ಬ ಸೇವಕ ಇವತ್ತು ಯೇಸು ಸ್ವಾಮಿ ಹೇಳ್ತಾರೆ, ಬಡವನಿಗೆ ಸಹಾಯ ಮಾಡಿರಿ, ಇರುವವನು ಇಲ್ಲದವನಿಗೆ ಸಹಾಯ ಮಾಡಿರಿ ಅಂತ ಹೇಳ್ಬಿಟ್ಟು ವಾಕ್ಯ ಹೇಳ್ತೈತೆ. ಆದರೆ ಇವರು ಮಾಡಲ್ಲ ಆ ರೀತಿಲಿ. ಅದೇ ಒಬ್ಬ ಸೇವಕ ಬಂದ್ಬಿಟ್ಟು ಇಂಥ ವ್ಯಕ್ತಿಗೆ ಯಾರ್ಯಾರು ಎಷ್ಟೆಷ್ಟು ಸಹಾಯ ಮಾಡ್ತಿರೋ ಮಾಡಿರಿ ಅಂತ ಹೇಳಿದ್ರೆ, ಆವಾಗ ನೋಡ್ರಿ ಸಹಾಯ ಮಾಡೋರು ಎಲ್ಲಿಲ್ಲದೆ ಇರೋ ಜನರೆಲ್ಲ ಬಂದು ತುಂಬ್ಕೊಂಡು ಸಹಾಯ ಮಾಡ್ತಾರೆ. ಒಬ್ಬ ಸೇವಕನ ಯಾವ ರೀತಿಲಿ ಅಂದರೆ, ಅಣ್ಣ 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 ಅಂತ ಆ ಸೇವಕನಿಂದ ಬಿದ್ದಿರೋದು, ಅಯ್ಯ 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 ಅಂತ ಆ ಸೇವಕನಿಂದ ಬಿದ್ದಿರೋದು. ಯಪ್ಪ, ನಿಮಗೆ ಒಂದು ಸತ್ಯ ಗೊತ್ತಾಗ್ತಲ್ಲ. ನಿಮಗೆ ಸೇವಕರನ್ನ ದೇವರು ನಮಗಿಟ್ಟಿರೋದು ಬೋಧಿಸಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸೋದಕ್ಕೋಸ್ಕರ, ಅವ್ರನ್ನ ನಮಗೋಸ್ಕರ ಇಟ್ಟಿರೋದು ಅಂತ ಹೇಳ್ಬಿಟ್ಟು ಈ ಜನಗಳು ತಿಳ್ಕೊತಾ ಇಲ್ಲ. ಈ ಜನಗಳು ಏನು ಮಾಡ್ತಾರೆ, ಅವರನ್ನು ಯೇಸು ಸ್ವಾಮಿಗಿಂತಲೂ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟು ನೋಡ್ತಾರೆ. ಇದು ತಪ್ಪು. ನಮಗಾಗಿ ಪ್ರಾಣವನ್ನು ಅರ್ಪಿಸಿರುವಂಥವರು ಯಾರೂ ಅಲ್ಲ, ನಮ್ಮ ಏಸಪ್ಪ ಮಾತ್ರ. ಇದನ್ನು ತಿಳಿದಿರಬೇಕು. ಅವರ ಮಾತಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ಇವತ್ತು ಎಷ್ಟೋ ಜನರ ಒಂದು ಇದರಲ್ಲಿ ನಾವು ನೋಡ್ಬೇಕಾದ್ರೆ, ಈ ಒಂದು ಇದ್ರ ಬಗ್ಗೆ ನಾವು ಯೋಚನೆ ಮಾಡಿ ನೋಡ್ಬೇಕಾದ್ರೆ, ಮನುಷ್ಯರ ಒಂದು ಕಟ್ಟಳೆಗಳು ಯಾವ್ಯಾವ ರೀತಿಲೆಲ್ಲ ಐತೆ ಅಂತ ಹೇಳಿದ್ರೆ ತುಂಬ ಐತೆ. ಆದರೆ ಕೆಲವನ್ನ ಮಾತ್ರ ನಾನು ಹೇಳ್ತೀನಿ, ಯೋಚನೆ ಮಾಡಿ ನೋಡ್ರಿ. ಜ್ಞಾನದಿಂದ ತಿಳ್ಕೊಳೋವಾಗ ನಿಮಗೆ ಗೊತ್ತಾಗ್ತೈತೆ. ಇವತ್ತು ನಾವು ನೋಡ್ಬೇಕಾದ್ರೆ ವರ್ಷಕ್ಕೊಂದು ಸತಿ ವಾಗ್ದಾನ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆಲಯಗಳಲ್ಲಿ ಹೋಗಿ ಹೊಸ ವರ್ಷದ ದಿವಸ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಆ ಹೊಸ ವರ್ಷದ ದಿವಸ ಅಂತ ಹೇಳ್ಬಿಟ್ಟು ವಾಗ್ದಾನವನ್ನು ತಗೊತಾರೆ. ಒಂದಿಷ್ಟುದ್ದ ಕಾರ್ಡನ್ನು, ತುಂಬ ಕಾರ್ಡ್ಗಳು ಇಟ್ಟಿರ್ತಾರೆ. ಅದರಲ್ಲಿ ಒಬ್ಬ ಮನುಷ್ಯ ಹೋಗ್ಬಿಟ್ಟು ಆ ಕಾರ್ಡನ್ನು ಎತ್ಕೊಂಡು ಹಿಂಗೆ ಬರಬೇಕು.
ಇದು ಯಾವುದಕ್ಕೆ ಸಮ ಆಗೈತೆ ಗೊತ್ತಾ? ಆಗಿನ ದಿನಗಳಲ್ಲಿ ಇವಾಗೆಲ್ಲ ಕಡಿಮೆ ಆಗ್ಬಿಟ್ಟೈತೆ, ಅವೆಲ್ಲ ಇಲ್ಲ. ಗಿಣಿಶಾಸ್ತ್ರ ನೋಡ್ತಾ ಇದ್ರಲ್ಲ, ಕೆಲವೊಬ್ರು ಗೊತ್ತಿರ್ತೈತೆ, ಕೆಲವೊಬ್ರು ಗೊತ್ತಿರಲ್ಲ. ಗಿಣಿಶಾಸ್ತ್ರಗಳು ನೋಡ್ತಾಯಿದ್ರು, ಈ ಥರ ಕಾರ್ಡ್ಗಳನ್ನೆಲ್ಲ. ಇದು ಆ ಗಿಣಿಶಾಸ್ತ್ರಗಳೆಲ್ಲ ಹೋಗ್ಬಿಟ್ಟು ಇವತ್ತು ಕ್ರೈಸ್ತರುಗಳೆಲ್ಲ ಏನು ಮಾಡ್ತಾವ್ರೆ, ಈ ಗಿಣಿಶಾಸ್ತ್ರದ ಒಂದು ಈ ಥರ ಪದ್ಧತಿಯನ್ನು ಸಭೆಗಳಲ್ಲಿ ವಾಗ್ದಾನಗಳು ಅಂತ ಹೇಳ್ಬಿಟ್ಟು ತಂದಿಕ್ಕಿ ಈ ರೀತಿಲಿ ಇದು ಮಾಡ್ತಾವ್ರೆ. ಇದು ಯಾರು ಮಾಡಿರೋದು ಅಂತ ನೋಡಿದ್ರೆ, ಇದು ದೇವರು ಕೊಟ್ಟಿರೋಂಥ ಒಂದು ಆಜ್ಞೆ ಅಲ್ಲ, ಇದು ಮನುಷ್ಯರು ಕಲ್ಪಿಸ್ಕೊಂಡಿರೋವಂಥದ್ದು ಮಾಡ್ತಾವ್ರಿ. ಅದನ್ನು ತಗೊಳೋಕ್ಕೆ ಜನರು ಯಾವ ಥರ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟು ಶ್ರಮೆ ಇರಲಿ, ಸಂಕಟ ಇರಲಿ, ಬಾಧೆ ಇರಲಿ, ಹಿಂಸೆ ಇರಲಿ, ಹೋಗಿ ಆ ವಾಗ್ದಾನನ ತಗೊಬೇಕು ಅಂತ ಹೇಳ್ಬಿಟ್ಟು, ವಾಗ್ದಾನ ಈ ವರ್ಷ ನನಗೆ ಏನು ಬರ್ತೈತೆ ಅಂತ ಹೇಳಿ ಕುಂತಿರ್ತಾರೆ. ನಾನು ಆಲಯಕ್ಕೆ ಹೋಗಿ ನೈಟು ರಾತ್ರಿ ಆರಾಧನೆ ಪ್ರಾರ್ಥನೆ ಮಾಡೋದನ್ನು ಹೇಳ್ತಾ ಇಲ್ಲ, ಹೊಸ ವರ್ಷವನ್ನು ದೇವರ ಆಲಯದಲ್ಲಿ ಕಳೆಯೋದು ಉತ್ತಮ. ಆದರೆ ವಾಗ್ದಾನಕ್ಕಾಗಿ ಅಂತ ಹೇಳ್ಬಿಟ್ಟು ಶ್ರಮೆ ಸಂಕಟಗಳಲ್ಲೂ ಹೋಗ್ತಾರಲ್ಲ, ಅಂಥ ಜನರಿಗೆ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು ಏನು ಗೊತ್ತಾ? ಸತ್ಯವೇದನೆ ದೇವ್ರು ನಮ್ಮ ಕೈ ಕೊಟ್ಟವ್ರಿ. ಆ ಪಾಸ್ಟ್ರು ಕೂಡ ಇಷ್ಟುದ್ದ ಕಾರ್ಡನ್ನ ಇಟ್ಕೊಂಡು ನೀನು ಈ ಕಾರ್ಡಲ್ಲಿ ಇಡೀ ವರ್ಷದ ಒಂದು ಇದೈತೆ ಅಂತ ಹೇಳಿದ್ರೆ, ಅದು ಎಂಥ ಅವಿವೇಕಿತನ, ಯೋಚನೆ ಮಾಡಿ ನೋಡಬೇಕು. ನಾನೇ ಹೇಳೋದಲ್ಲ, ನಿಮಗೆ ಗೊತ್ತಾಗಬೇಕು. ಸತ್ಯವೇದನೆ ನಮ್ಮ ಕೈಯಲ್ಲಿ ಐತೆ. ಈ ಸತ್ಯವೇದ ನಮ್ಮ ಕೈಗೆ ಬರಬೇಕಾದ್ರೆ ಎಷ್ಟು ಜನ ಸೇವಕರ ಒಂದು ಒಳ್ಳೆ ದೇವರ ಮಕ್ಕಳ ಪ್ರಾಣ ತ್ಯಾಗ ಆಗೈತೆ ಗೊತ್ತಾ? ಎಷ್ಟು ಶ್ರಮೆ ಸಂಕಟಗಳು ಪಟ್ಟವ್ರು ಗೊತ್ತಾ? ಆ ರೀತಿಲಿ ಶ್ರಮೆ ಸಂಕಟಗಳನ್ನ ಪಟ್ಟು ದೇವರ ಮಕ್ಕಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮ್ಮ ಪ್ರತಿಯೊಬ್ಬರಿಗೂ ಸತ್ಯವೇದವನ್ನು ಎಲ್ಲರ ಕೈಲಿರಬೇಕು ಅಂತ ಎಲ್ಲರ ತಲುಪಿಸಿದ್ರೆ, ಆ ಕಾರ್ಡ್ಗಳನ್ನ ತಗೊಂಡು ಇದು ನನ್ನ ವಾಗ್ದಾನ, ಇದು ನನ್ನ ಈ ವರ್ಷದ ವಾಗ್ದಾನ ಅಂತ, ಕೆಲವು ಸಭೆಗಳಲ್ಲೆಲ್ಲ ವಾರದ ವಾಗ್ದಾನ ಅಂತ ಹೇಳೋದು, ತಿಂಗಳ ವಾಗ್ದಾನ ಅಂತ ಹೇಳೋದು, ಇವೆಲ್ಲ ಮನುಷ್ಯರು ಇದು ಮಾಡಿರೋಂಥದ್ದೇ ಹೊರತು ಯಾರು ಆದೇ ಅಪೊಸ್ತಲರು ಯಾರು ತಿಂಗಳ ವಾಗ್ದಾನ, ವರ್ಷದ ವಾಗ್ದಾನ, ವಾರದ ವಾಗ್ದಾನ ಅಂತ ಯಾವುದು ಕೊಡ್ತಾ ಇರಲಿಲ್ಲ. ಜನರನ್ನು ಮೆಚ್ಚೋಕೆ ಏನೋ ಜನರನ್ನ ಒಂದು ಮಬ್ಬೆ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇರುವಂಥದ್ದು. ಇದನ್ನೆಲ್ಲ ತಿಳ್ಕೊಬೇಕು. ಚೆನ್ನಾಗಿ ತಿಳಿದಿದ್ರೆ ಮಾತ್ರ ಗೊತ್ತಾಗ್ತೈತೆ. ಸತ್ಯವಾದ ಪ್ರತಿಯೊಬ್ಬರ ಕೈಲೈತೆ. ಓದೋವಾಗ ಗೊತ್ತಾಗ್ತೈತೆ. ಓದದೇ ಇದ್ದರೆ ನೀವು ಯಾವುದೊಂದು ತಿಳಿಯಲ್ಲ. ಇನ್ನೊಂದು ಕೆಲವೊಂದು ವಿಷಯನ ನಾನು ಕೇಳಿದ್ದೀನಿ. ಏನು ಅಂತ ಹೇಳಿದ್ರೆ, ಕರ್ತನ ಪಂಥಿ ಭಾಗವಹಿಸುವಾಗ ಬೆಳ್ಳಿಯ ಒಂದು ಇದರಲ್ಲೇ ಪಾತ್ರೆಯಲ್ಲೇ ದ್ರಾಕ್ಷಾರಸವನ್ನು ಕೊಡೋದು ಅಂತ ಅಲ್ಲಿ ಕೆಲವೊಂದು ಇರುವಂಥ ಜನರು ಮಾತಾಡೋದನ್ನು ನಾನು ಕೇಳಿರುವಂಥದ್ದು. ನಮ್ಮ ಸಭೆಯಲ್ಲಿ ಏನು ಗೊತ್ತಾ, ಬೆಳ್ಳಿದ್ರಲ್ಲಿ ಕೊಡೋದು ಈ ಥರ ಎಲ್ಲೂ ಇಲ್ಲ. ಬೆಳ್ಳಿದ್ರಲ್ಲೇ ಕೊಡ್ತಾರೆ. ಅದು ಪಾಸ್ಟ್ರಮ್ಮನೇ ಚಪಾತಿ ಮಾಡ್ಕೊಂಬಂದು ರೊಟ್ಟಿ ಮಾಡ್ಕೊಂಬಂದು ಕೊಡೋದು. ಇದು ಈ ಥರ ಒಂದು ಮನುಷ್ಯರ ಒಂದು ಇವು ಬೆಳ್ಳಿದ್ರಲ್ಲೇ ಇದು ಮಾಡಬೇಕು, ಪಾಸ್ಟ್ರಮ್ಮನೇ ಮಾಡಬೇಕು. ನಾನು ರೊಟ್ಟಿ ದ್ರಾಕ್ಷಾರಸ ತಗೊಳೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಅಂದರೆ ಅವರೇ ಮಾಡಬೇಕು, ಇದು ಇದರಲ್ಲೇ ಇರಬೇಕು ಅಂತಾರಲ್ಲ, ಇದು ಮನುಷ್ಯನ ಒಂದು ಕಟ್ಟಳೆಗಳು ಇವು. ಈ ಥರ ಎಲ್ಲ ಏನೂ ಇಲ್ಲ. ಇವರೇ ಮಾಡಬೇಕು, ಅವರೇ ಮಾಡಬೇಕು ಅಂತ ಹೇಳಿ ಏನೂ ಇಲ್ಲ. ಅದನ್ನು ತಗೊಳ್ಳುವಂಥ ರೀತಿ ಕರೆಕ್ಟಾಗಿರಬೇಕು. ನಮ್ಮ ಒಂದು ರೀತಿ, ಕರ್ತನ ಪಂಥಿ ಭಾಗವಹಿಸುವಂಥ ರೀತಿ ಕರೆಕ್ಟಾಗಿರಬೇಕು ಹೊರತು ನೀನು ಬೆಳ್ಳಿದ್ರಲ್ಲಿ ತಗೊಂಡ, ನೀನು ಪಾಶ್ರಮ ಮಾಡಿರೋ ರೊಟ್ಟಿನೇ ತಗೊಂಡ, ನೀನು ಇದೆ ಅಂತೇಳಿ ಅವೆಲ್ಲ ನಮಗೆ ಬೇಕಾಗಿಲ್ಲ. ಅವು ಬೇಡದೇ ಇರೋವಂಥವು ನಮಗೆ. ಯೋಚನೆ ಮಾಡಿ ನೋಡ್ರಿ, ಅವತ್ತು ಏಸಪ್ಪ ಕೊಟ್ಟಾಗ ಆ ರೀತಿಲಿ ಯಾವುದೊಂದು ಅಲ್ಲಿ ಇದಿಲ್ಲ. ಇವತ್ತು ನಮಗೆ ಯಾಕೆ ಅವೆಲ್ಲ? ನಮಗೆ ಏಸಪ್ಪ ಏನು ಕಲಿಸ್ಕೊಟ್ರೋ, ಅವರು ಯಾವ ಮಾರ್ಗದಲ್ಲಿ ನಡೆದ್ರೋ ಆ ಮಾರ್ಗದಲ್ಲಿ ನಡಿಬೇಕು ಹೊರತು ಯಾವುದ್ಯಾವುದನ್ನು ನಾವು ಇದು ಮಾಡ್ಕೊಂಡು ಹೋಗ್ಬಾರ್ದು. ಕೆಲವೊಂದು ಇದರಲ್ಲಿ ಸಹ ನಾವು ನೋಡಬೇಕಾದ್ರೆ, ಕೆಲವೊಂದು ಆಲಯಗಳಲ್ಲಿ ಮಾಡುವಂಥ ಇದು ಏನಂತ ಹೇಳಿದ್ರೆ, ಇವತ್ತು ಆಲಯಗಳಲ್ಲಿ ಅಂತ ಹೇಳಿದ್ರೆ ಮುಖ್ಯವಾಗಿ ಏನಿರಬೇಕು ಅಂತ ಹೇಳಿದ್ರೆ, ಆಲಯಗಳಲ್ಲಿ ಆರಾಧನೆ, ದೇವ್ರನ್ನ ಆರಾಧಿಸಬೇಕು, ಹೆಚ್ಚಾಗಿ ದೇವರ ವಾಕ್ಯಗಳನ್ನು ಕೇಳಬೇಕು. ಇವೆರಡಕ್ಕೆ ಜಾಸ್ತಿ ಪ್ರಾಮುಖ್ಯತೆನ ಕೊಡಬೇಕು. ಯಾಕೆ ಅಂತೇಳಿ, ಇದು ಅಮೂಲ್ಯವಾದ ಆರಾಧನೆ, ದೇವರ ವಾಕ್ಯ. ಅಂದರೆ ಇಲ್ಲಿ ಏನಂತ ಹೇಳಿದ್ರೆ, ಕೆಲವೊಂದು ಸಭೆಗಳಲ್ಲಿ ಎಷ್ಟು ಜನ ಇವ್ರು ಇರ್ತಾರೋ ಅವರೆಲ್ಲ ಪ್ರಾರ್ಥಿಸ್ಬೇಕು. ಅವರೆಲ್ಲ ಒಂದೊಂದು ಹಾಡನ್ನ ಹೇಳಿ ಒಂದೊಂದು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ಏನಿದು? ಜನರನ್ನ ಖುಷಿ ಪಡಿಸೋದಕ್ಕೆ ಬೇಜಾರಾಗೋಗ್ಬೇಕು. ಕೆಲವೊಂದು ನಾನು ಒಬ್ಬ ಸೇವಕರನ್ನ ಕೇಳಿದಾಗ, ಈ ರೀತಿಲಿ ಮಾಡೋದು ತಪ್ಪಲ್ವ, ಈ ರೀತಿಲಿ ಎಲ್ಲ ಒಂದು ಇದನ್ನು ಮಾಡಿಕೊಂಡು ಹಿಂಗೆ ಮಾಡೋದು ತಪ್ಪು ಅಂತ ಹೇಳಿದಾಗ ಅವ್ರು ಹೇಳೋದು, ಯಾರು ಕೇಳ್ತಾರೆ? ಬರೀ ವಾಕ್ಯ ಆದರೆ ಯಾರು ಕೇಳ್ತಾರೆ? ಬರೀ ಆರಾಧನೆ ಆದರೆ ಯಾರು ಮಾಡ್ತಾರೆ? ಬೇಜಾರು ಆಗ್ಬಿಡ್ತೈತೆ. ಅವರು ಬೇಜಾರಾಗ್ತೈತೆ ಅಂತ ಹೇಳ್ಬಿಟ್ಟು ಮನುಷ್ಯರ ಒಂದು ಕಟ್ಟಳೆಗಳನ್ನ ಈ ರೀತಿಲಿ ಆರಾಧನೆ ಆದಮೇಲೆ ಸಾಕ್ಷಿ ಆದಮೇಲೆ ಈ ಭಾಗ, ಅದಾದಮೇಲೆ ಆ ಭಾಗ, ಇವೆಲ್ಲ ಮನುಷ್ಯರ ಒಂದು
ಕಲ್ಪಿತ ಕಾರ್ಯಗಳು ಇವೆಲ್ಲ ಮನುಷ್ಯರ ಕಟ್ಟಳೆಗಳು ಇವೆಲ್ಲ ಇದೇ ರೀತಿಯಲ್ಲಿ ಇದನ್ನ ಫಾಲೋ ಮಾಡ್ಕೊಂಡು ಹೋಗೋದು ಇದೆಲ್ಲ ನಿಜವಾಗಲೂ ತುಂಬ ತಪ್ಪು. ಇಂಥ ಕಾರ್ಯಗಳನ್ನೆಲ್ಲ ಮಾಡಬಾರ್ದು ಜಾಸ್ತಿ. ದೇವರ ಆರಾಧನೆ, ದೇವ್ರ ಸಭೆ ಅಂತ ಹೇಳಿದ್ರೆ ಆರಾಧನೆ ವಾಕ್ಯ ಇವತ್ತಿಗೆ ಬಿಟ್ಟರೆ ಸಾಕ್ಷಿಗಳು ನಮ್ಮ ಮನೇಲಿ ಸಿಲಿಂಡ್ರ್ ಇರಲಿಲ್ಲ, ದೇವ್ರಿಗೆ ಪ್ರಾರ್ಥನೆ ಮಾಡಿದೆ ಸಿಲಿಂಡ್ರ್ ಬಂತು, ನಮ್ಮ ಮನೇಲಿ ಅಕ್ಕಿ ಇರಲಿ, ಇವೆಲ್ಲ ಏನು ಇವತ್ತಿಗೆಲ್ಲ ನಮ್ಗೆ ಏನಿಗೆ ನೋಡ್ಬೇಕು, ಸಾಕ್ಷಿಯಾಗಿ ಅನ್ಯರ ಮುಂದೆ ಜೀವಿಸ್ರಿ ಅಂತ ಹೇಳಿದ್ರೆ ಹೊರತು ಆಲಯದಲ್ಲಿ ಬಂದು ಸಾಕ್ಷಿ ಹೇಳು ಅಂತ ಹೇಳಿಲ್ಲ. ಈ ಮನುಷ್ಯರು ಮಾಡಿರೋವಂಥದ್ದು ಇದು, ಆಲಯದಲ್ಲಿ ಪ್ರತಿಯೊಬ್ಬರು ನಿಂತ್ಕೊಂಡು ಸಾಕ್ಷಿ ಹೇಳಬೇಕು ಅಂತ, ಇದು ಮನುಷ್ಯನ ನೇಮಿಸಿರುವಂಥ ಕಟ್ಟಳೆನೇ. ಏಸಪ್ಪ ಸತ್ಯವೇದದಲ್ಲಿ ಎಲ್ಲೂ ಆ ಥರ ಹೇಳ್ತಾ ಇಲ್ಲ, ಆಯಿತಾ. ನಂತರದಲ್ಲಿ ನೋಡ್ಬೇಕಾದ್ರೆ ಅನೇಕ ಒಂದು ಸಭೆಗಳಲ್ಲಿ ಸ್ತ್ರೀಯರು ಮುಸ್ಕಿಲ್ಲದಂಗೆ ಬೋಧಿಸ್ತಾರೆ, ಆರಾಧಿಸ್ತಾರೆ, ಪ್ರಾರ್ಥಿಸ್ತಾರೆ. ಇದೇನು ಇದು ಯಾವ ಥರ ಅಂತ ಕೇಳಿದ್ರೆ, ಇಲ್ಲ ಅದು ಆಗಿನ ಒಂದು ಅನೇಕ ಜನರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಅದು ಆ ಕೊರಿಂಥದಲ್ಲಿ ಇರುವಂಥ ಸ್ತ್ರೀಯರಿಗೆ ಬರೆದಿರುವಂಥದ್ದು, ಆ ಎಪೆಸ್ದಲ್ಲಿರುವಂಥ ಸ್ತ್ರೀಯರಿಗೆ ಬರೆದಿರುವಂಥದ್ದು, ಅದು ಅಲ್ಲಿರುವಂಥವ್ರು ಆ ರೀತಿಲಿದ್ರು ಅವ್ರಿಗಾಗಿ ತಲೆ ಮೇಲೆ ಮುಸ್ಕು ಹಾಕ್ಕೊಬೇಕು ಹೊರತು ನಾವೇನು ಇಲ್ಲಿ ನಮಗೇನು ಆ ಥರ ಇಲ್ಲ. ಇದು ಯಾರು, ಇದು ಮನುಷ್ಯರುಗಳು ಕಲ್ಪಿಸಿರುವಂಥದ್ದು. ದೇವ್ರ ವಾಕ್ಯ ಏನಂತ ಹೇಳ್ತೈತೆ, ಕೊರಿಂಥದಲ್ಲಿರುವಂಥ ಸ್ತ್ರೀನೇ ಆಗಲಿ, ಎಪೆಸ್ದಲ್ಲಿರುವಂಥ ಸ್ತ್ರೀನೇ ಆಗಲಿ, ಬೆಂಗಳೂರಲ್ಲಿರುವಂಥ ಸ್ತ್ರೀನೇ ಆಗಲಿ, ಮಂಗಳೂರಲ್ಲಿ, ಮುಂಬೈಲಿ, ಯಾವ ದೇಶದಲ್ಲಿರುವಂಥ ಸ್ತ್ರೀನೇ ಆಗಲಿ, ಸ್ತ್ರೀ ತಲೆ ಮೇಲೆ ಮುಸ್ಕು ಹಾಕಿರ್ಬೇಕು, ಇದು ವಾಕ್ಯ. ಆದರೆ ಇದು ನಮ್ಮ ಅಮೇರಿಕಕ್ಕಲ್ಲ, ನಮ್ಮ ಇಂಡಿಯಕ್ಕಲ್ಲ ಅಂತ ಅನ್ನೋದು ಅದು ಮನುಷ್ಯನ ಒಂದು ಕಟ್ಟಳೆ. ಅದು ಮನುಷ್ಯಂದು ನಮಗೆ ಬೇಕಾಗಿಲ್ಲ, ನಮಗೆ ದೇವ್ರು ಏನು ಹೇಳ್ತಾರೋ ಅದನ್ನು ನಾವು ಇದು ಮಾಡಬೇಕು. ಈ ರೀತಿಲಿ ಇನ್ನೂ ಕೆಲವೊಂದು ಇದನ್ನು ನೋಡ್ಬೇಕಾದ್ರೆ ಕೆಲವೊಂದು ಸಭೆಗಳಲ್ಲಿ ಭಾನುವಾರ ಮಿಕ್ಕಿ ದಿವಸ ಎಲ್ಲ ಯಾವ ರೀತಿಲಿ ಇರ್ತಾರೆ ಅಂತ ಹೇಳಿದ್ರೆ ನೀವು ನೋಡಿರ್ತೀರ, ನಾನು ಎಷ್ಟೋ ಜನರು ನೋಡಿದ್ದೀನಿ ಆ ಥರ. ಯಾವ ರೀತಿಲಿ ಇರ್ತಾರೆ, ಕಠೋರವಾಗಿ ಜೀವಿಸಿರ್ತಾರೆ. ಭಾನುವಾರ ದಿವಸ ಮಾತ್ರ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಬಿಟ್ಟು ಒಳ್ಳೆ ಪರಿಶುದ್ಧರುಗಳ್ತಾರ, ಏನು ವಿಶ್ವಾಸಿಗಳು ವೈಟ್ ಆ್ಯಂಡ್ ವೈಟು. ಕೆಲವು ಸಭೆಗಳಲ್ಲಿ ವೈಟ್ ಆ್ಯಂಡ್ ವೈಟೇ ಹಾಕೊಂಬರು. ಏನಿದು ಮನುಷ್ಯನ ಕಟ್ಟಳೆ. ಏಸಪ್ಪ ವಾಕ್ಯದಲ್ಲಿ ಯಾವತ್ತು ಈ ಥರ ಹೇಳ್ತಲ್ಲ, ನೀನು ಇದೇ ಥರ ಹಾಕ್ಕೊಂಬರ್ಬೇಕು ಅಂತ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಬಿಟ್ಟು ಇವರು ಭಾರಿ ಏನು ಫುಲ್ಲು ಪರಿಶುದ್ಧರು ಅನ್ನೋ ರೀತಿಲಿ ಅದನ್ನು ನಾವು ನೋಡಬೇಕಾದ್ರೆ ಕೆಲವೊಂದು ಸಭೆಗಳು ವೈಟ್ ಆ್ಯಂಡ್ ವೈಟೇ ಹಾಕ್ಕೊಬೇಕು ಅಂತ ಹೇಳ್ತಾರೆ. ವೈಟ್ ಆ್ಯಂಡ್ ವೈಟ್ ಹಾಕ್ಕೊಬೇಕು, ಫುಲ್ಲು ಇದಾಗಿರ್ಬೇಕು. ಏನಂತ ಹೇಳಿದ್ರೆ ನಾವು ಬಹಳ ಇದು ನಾವು ಪರಿಶುದ್ಧರು ಅಂದ್ಕೊಳೋದಕ್ಕೋಸ್ಕರ ವೈಟ್ ಆ್ಯಂಡ್ ವೈಟು ಈ ರೀತಿಲೆಲ್ಲ ಹಾಕ್ಕೊಂಡು ನೀವು ಆರಾಧನೆ ಮಾಡಬೇಕು ಅನ್ನೋಂಗಿದ್ರೆ ನಿಮ್ಮ ತಲೆಯಲ್ಲಿರೋ ಕೂದಲೆಲ್ಲ ಬೋಳ್ಸ್ಬಿಟ್ಟತ್ತ ಬಿಳೆ ಸುಣ್ಣನ ಬಳ್ಕೊಂಡು ಬಂದು ನಿಂತ್ಕೊಂಡು ಇದು ಮಾಡ್ಬೇಕು. ತಲೆಯಲ್ಲಿರೋ ಕೂದಲು ಕಪ್ಪಲ್ವ, ಅದನ್ನು ಕಿತ್ತಾಕ್ಬಿಟ್ಟು ಸುಣ್ಣ ಬಂದು ನಿಂತ್ಕೊಂಡು ಏನು ಮಾಡಬೇಕು ಮಾಡಬೇಕು. ಬಟ್ಟೆ ಹಾಕೊಂಡಿದ್ರಿಂದಾಗಲಿ, ಬಣ್ಣ ಬಳ್ಕೊಂಡಿದ್ರಿಂದಾಗಲಿ ಇದಾಗುವಂಥದ್ದು. ಇದೆಲ್ಲ ಮನುಷ್ಯನ ಒಂದು ಕಟ್ಟಳೆಗಳು. ಸ್ನಾನಿಕನಾದ ಯೋಹಾನವರು ಒಂಟೆಯ ಕೂದಲಿನ ಹೊದಿಕೆಯನ್ನು ತೊಟ್ಟವರಾಗಿ ದೇವರ ಒಂದು ಮಾರ್ಗವನ್ನು ಸರಗ ಮಾಡುವವರಾಗಿದ್ದರು. ಅವರು ನಾವು ಹಾಕ್ತಾ ಇರುವಂಥ ಉಡುಪಿನ ಬಗ್ಗೆ ಮಾನಸ್ಥರಾಗಿ ಹಾಕ್ಕೊಬೇಕು, ಅಷ್ಟು ಬಿಟ್ಟರೆ ನಮ್ಗೆ ಇದೇ ಥರ ಅದೇ ಥರ ಆ ಥರ ಏನೂ ಇಲ್ಲ. ಮಾನಸ್ಥರಾಗಿ ನಾವು ದೇವರ ಮಕ್ಕಳಿಗೆ ತಕ್ಕಂತೆ ಉಡುಪುಗಳನ್ನು ಧರಿಸಬೇಕು. ಇದು ಅವರು ಹೇಳ್ತಾ ಇರುವಂಥ ವಾಕ್ಯ ಆಜ್ಞೆ. ನಮ್ಮ ಸತ್ಯವೇದ ಹೇಳ್ತಾ ಇರುವಂಥ ಆಜ್ಞೆ ನಮಗೆ. ಮನುಷ್ಯರು ಈ ರೀತಿಲಿ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಬೇಕು, ಹಿಂಗೆ ಇದು ಈ ಥರ ಆ ಥರ ಅಂತೆಲ್ಲ ಹೇಳ್ಬಿಟ್ಟು ಏನು ಮಾಡ್ತಾರೆ ಹೇಳ್ತಾರೆ. ಈ ರೀತಿಯಲ್ಲಿ ಅನೇಕ ಒಂದು ಇದರಲ್ಲಿ ಹಿಂಗೆ ಹೇಳ್ಕೊಂಡು ಹೋದರೆ ಸುಮಾರು ಐತೆ. ಕೂಟಗಳು ನಡೆಸೋದು, ದೊಡ್ಡ ದೊಡ್ಡ ಕೂಟಗಳು, ಈ ಥರ ಎಲ್ಲ ಸುಮಾರು ಐತೆ. ಈ ಕೂಟಗಳು ನಡೆಸಿರಿ ಅಂತ ಎಲ್ಲೂ ಸತ್ಯವೇದದಲ್ಲಿ ಎಲ್ಲೂ ವಾಕ್ಯ ಹೇಳ್ತಲ್ಲ ಕೂಟಗಳು ನಡೆಸಿರಿ, ಅವ್ರನ್ನ ಕರೆಸ್ರಿ, ಇವ್ರನ್ನ ಈ ಥರ ಯಾವುದೂ ಇಲ್ಲ. ಮನುಷ್ಯನ ಒಂದು ಕಟ್ಟಳೆಗಳೇ ಹೊರತು ಇವು ಯಾವುದು ದೇವರ ಕಟ್ಟಳೆಗಳು ಅಲ್ಲ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಈ ಮನುಷ್ಯನ ಕಟ್ಟಳೆಗಳನ್ನು ಈ ರೀತಿಯಾಗಿ ಅನುಸರಿಸಿ ದೇವರಿಗೆ ದೂರವಾಗೋದಕ್ಕಿಂತ ಮನುಷ್ಯರ ಕಟ್ಟಳೆಗಳನ್ನು ನಮ್ಮ ಮನುಷ್ಯರದ್ದು ನಮಗೆ ಬೇಕಾಗಿಲ್ಲ. ದೇವರ ಮಾತುಗಳನ್ನು ಕೈಗೊಂಡು ನಡೆದು ದೇವರ ಸಮೀಪ ಇರೋದೇ ಉತ್ತಮವಾದದ್ದು. ಈ ಒಂದು ವಾಕ್ಯ ಸರಿಯಾಗಿ ತಿಳ್ಕೊಳೋದಕ್ಕೋಸ್ಕರ ಒಂದು ವಾಕ್ಯ ಐತೆ ನೋಡ್ರಿ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38-42 ವಾಕ್ಯನ ನಾವು ನೋಡ್ಬೇಕಾದ್ರೆ ಗೊತ್ತಾಗ್ತೈತೆ. ಅಲ್ಲಿ ಏನಂತ ಹೇಳ್ತಾವ್ರೆ ಅಂದರೆ, ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಉಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಆಕೆಯು ಯೇಸುವಿನ ಪಾದಗಳ ಬಳಿಯಲ್ಲಿ
ಕುಳಿತುಕೊಂಡು ಆತನ ವಾಕ್ಯಗಳನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಉಪಚಾರ ಸೇವೆಯ ವಿಷಯವಾಗಿ ಬಹಳ ಬೇಸತ್ತು ಯೇಸುವಿನ ಬಳಿಗೆ ಬಂದು, ಕರ್ತನೇ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. 41. ಆದರೆ ಕರ್ತನು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯಗಳಿಗಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ, ಆದರೆ ಅಗತ್ಯವಾದದ್ದು ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಇಲ್ಲಿ ನಾವು ನೋಡಬೇಕಾದ್ರೆ ದೇವರನ್ನು ಮೆಚ್ಚಿಸೋದಕ್ಕಾಗಿ, ದೇವರನ್ನು ಇದು ಮಾಡೋದಕ್ಕಾಗಿ ಏನೇನೋ ಹೊಸ ಕ್ರಮಗಳು ಯಾವ್ಯಾವ ಗಲಬಿಲಿ ಇಲ್ಲಿ ನಾವು ಮರಿಯಳು ಮಾರ್ತಳ ಬಗ್ಗೆ ನಾವು ನೋಡ್ಬೇಕಾದ್ರೆ ಗೊತ್ತಾಗ್ತೈತಿ. ಅಕ್ಕ ಯೇಸುಸ್ವಾಮಿಗೆ ಊಟ ಉಪಚಾರಗಳಿಗೋಸ್ಕರ ಏನು ಮಾಡೋದು, ತಲೆ ಕೆಡಿಸ್ಕೊಂಡು ಊಟ ಉಪಚಾರಗಳೆಲ್ಲ ಅಂದರೆ ಉಪಚಾರ ಮಾಡೋದ್ರಲ್ಲಿ ಆತನನ್ನು ಸಂತೋಷಪಡಿಸಿ ಆತನ ಒಂದು ಪ್ರೀತಿನ ಪಡ್ಕೊಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತೈತೆ, ಆ ರೀತಿಲ ಅಮ್ಮ ಓಡಾಡ್ತೈತೆ. ಆದರೆ ತಂಗಿ ಏನು ಮಾಡ್ತೈತೆ, ಯೇಸುಸ್ವಾಮಿ ಅವರ ಪಾದದ ಬಳಿಯಲ್ಲಿ ಕುಂತು ಆ ವಾಕ್ಯಗಳನ್ನು ಕೇಳ್ತೈತಿ. ಇಲ್ಲಿ ಅವರಿಬ್ಬರು ಒಂದು ಇದನ್ನು ನೀವು ಓದಿ ನೋಡ್ರಿ, ಗೊತ್ತಾಗ್ತೈತಿ. ನಿಧಾನವಾಗಿ ಓದಿ ನೋಡ್ಬೇಕಾದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತೈತಿ. ಅಲ್ಲ, ಅವರಿಬ್ಬರ ಒಂದು ಇದನ್ನು ನೋಡ್ಬೇಕಾದ್ರೆ ಸುಮ್ಮನೆ ಯಾವುದ್ಯಾವುದರಿಂದನೋ ದೇವ್ರನ್ನ ಮೆಚ್ಚಿಸ್ತೀವಿ, ಹಿಂಗೆ ಮಾಡೋದ್ರಿಂದ ಹಂಗೆ ಮಾಡೋದ್ರಿಂದ, ಸಾಕ್ಷಿ ಹೇಳೋದ್ರಿಂದ, ಅಥವಾ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ಬೆಳ್ಳಿ ಇದರಿಂದ ಇದು ಮಾಡೋದ್ರಿಂದ ಯಾವೆಲ್ಲ ಏನೂ ಇಲ್ಲ. ಸುಮ್ಮನೆ ಲೋಕ ಒಂದು ಅನೇಕ ಗಲಿಬಿಗೆ ಸಿಕ್ಕಾಕೊಂಡಿರುವಂಥ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ಗೊತ್ತಾಗ್ತೈತೆ. ಅಕ್ಕನ ರೀತಿಯಲ್ಲಿ, ತಂಗಿಯ ರೀತಿಯಲ್ಲಿ ಶ್ರೇಷ್ಠವಾದ ಆತನ ಪಾದಗಳ ಬಳಿಯಲ್ಲಿ ಕುಂತಿರುವಂಥ ಒಂದು ಭಾಗ್ಯ ಅಮೂಲ್ಯವಾದದ್ದು, ಅದು ಆಕೆಯಿಂದ ತೆಗೆಯಲ್ಪಡಲ್ಲ, ಅದು ಉತ್ತಮವಾದದ್ದು, ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು ಯೇಸಪ್ಪ ಅವ್ರು ಹೇಳ್ತಾವ್ರಿ. ಇವತ್ತು ದೇವ್ರನ್ನ ಮೆಚ್ಚಿಸೋದಕ್ಕೆ ನೋಡ್ರಿ ಅನೇಕ ಜನರು ಏನು ಮಾಡ್ಬಿಟ್ಟವ್ರು, ದೇವ್ರನ್ನ ಮೆಚ್ಚಿಸುವಂಥ ಒಂದು ಕಾರ್ಯಗಳನ್ನ ಇವತ್ತು ತುಂಬ ಜನಗಳು ಬಿಟ್ಟುಬಿಟ್ಟವ್ರಿ. ಎಲ್ಲರೂ ಅಲ್ಲ, ಕೆಲವೊಬ್ಬ ಸೇವಕರವರೇ, ಅವ್ರನ್ನ ನಾನು ಇವಾಗಲೂ ವಂದಿಸ್ತೀನಿ, ಗೌರವಿಸ್ತೀನಿ ಯೇಸುವಿನ ನಾಮದಲ್ಲಿ. ಇನ್ನೂ ಅನೇಕ ಕೆಲವರು ನೋಡಬೇಕಾದ್ರೆ ಅಂಥ ವ್ಯಕ್ತಿಗಳು ಬರೀ ಮನುಷ್ಯರನ್ನು ಮಾತ್ರ ಸಂತೃಪ್ತಿ ಪಡಿಸ್ಕೊಂಡು, ಮನುಷ್ಯರನ್ನ ಸಂತೋಷಪಡಿಸ್ಕೊಂಡು, ಮನುಷ್ಯರಿಗೆ ಏನಾಗಿ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಈ ಪ್ರಾರ್ಥನೆ ಆರಾಧನೆ ಈ ಒಂದು ಭಾನುವಾರದ ಒಂದು ಇದನ್ನು ನಡೆಸ್ಕೊಂಡು ಹೋಗ್ತಾರೆ. ಇವೆಲ್ಲ ತಪ್ಪು. ದೇವರು ಮೆಚ್ಚುವ ರೀತಿಯಲ್ಲಿ ಮಾಡಬೇಕು. ಇವತ್ತು ಒಬ್ಬ ಮನುಷ್ಯ ನಾನು ಈ ರೀತಿಯಾಗಿ ದೇವ್ರನ್ನ ಮೆಚ್ಚಿಸ್ತೀನಿ ಅಂದರೆ ಅದು ತಪ್ಪು. ಮರಿಯಳು ಪಾದದ ಬಳಿಯಲ್ಲಿ ಕುಂತ್ಕೊಂಡು ಯಾವ ರೀತಿಯಲ್ಲಿ ತಂದೆಯ ಒಂದು ಪ್ರೀತಿನ ಗಳಿಸ್ತೋ, ಉತ್ತಮವಾದ ಸ್ಥಾನವನ್ನು ಆರಿಸ್ಕೊಂಡು ಆ ಒಂದು ಪ್ರೀತಿಯನ್ನು ಗಳಿಸ್ತೋ, ಆ ರೀತಿ ಬಿಟ್ಟರೆ ಬೇರೆ ಯಾವ ಗಲಭೆಗಳಿಗೂ ಸಿಕ್ಕಿ ಅದರಿಂದ ನಾವು ಇದು ಮಾಡ್ತೀವಿ ಅಂದರೆ ಗಲಭೆಗೆ ಸಿಕ್ಕಿದಾಯ್ತು ಹೊರತು ನಮ್ಮ ಹೃದಯವನ್ನು ದೇವರಿಂದ ದೂರ ಮಾಡ್ಕೊತೀವಿ ಗಲಭೆಗಳಿಗೆ ಸಿಕ್ಕಾಕೊಂಡು. ಅವೆಲ್ಲ ಬೇಕಾಗಿಲ್ಲ. ನಿಮಗೆಲ್ಲ ಚೆನ್ನಾಗಿ ತಿಳಿದೈತೆ ಅಂತ ನಾನು ನೆನೆಸ್ತೀನಿ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು.